2025ನೇ ಇಸ್ವಿಯಲ್ಲಿ 9, 18, 27 ಅತಿ ಕರಾಳವಾದ ನಂಬರು. ಈ ನಂಬರು ತುಂಬ ನೆಗೆಟಿವ್ನ ಅನುಭವಿಸುತ್ತೆ. ಈ ಡೇಟಲ್ಲಿ ಹುಟ್ಟಿರೋರಾಗಿರ್ಬೋದು, ಈ ನಂಬರ್ನ ಯೂಸ್ ಮಾಡ್ತಾ ಇರೋರಾಗಿರ್ಬೋದು, ಈ ನಂಬರಲ್ಲಿ ಮನೆ ನಂಬರ್ ಆಗಿರ್ಬೋದು, ಅವ್ರ ಅಕೌಂಟ್ ನಂಬರ್ ಆಗಿರ್ಬೋದು, ಅವ್ರ ಗಾಡಿ ನಂಬರ್ ಆಗಿರ್ಬೋದು, ಅವರು ಎಲ್ಲರಿಗೂ 2025ನೇ ಇಸ್ವಿಯಲ್ಲಿ ಸ್ವಲ್ಪ ತುಂಬ ನೆಗೆಟಿವ್ ಕೊಡೋ ಅಂಥ ಒಂದು ವರ್ಷ ಆಗಿರುತ್ತೆ. 9, 18, 27 ಈ ನಂಬರು ಈ ದಿನಾಂಕಗಳಲ್ಲಿ, ಈ ತಿಂಗಳುಗಳಲ್ಲಿ ಸಾವು ನೋವುಗಳಾಗತ್ತೆ. ಮತ್ತು ಮನೆಯಲ್ಲಿ ಈ ದಿನಾಂಕದವ್ರ ಮನೆಯಲ್ಲಿ 9, 18, 27ನೇ ನಂಬರಲ್ಲಿ ಹುಟ್ಟಿರೋರ ಮನೆಯಲ್ಲಿ ತುಂಬ ಜಗಳಗಳಾಗತ್ತೆ. ಮತ್ತು ಅವರು ಸಂಸ್ಥೆ ಬದಲಾವಣೆ ಆಗುತ್ತೆ. ಅವ್ರು ಕೆಲಸ ಮಾಡೋ ಕಡೆ ಜಗಳಗಳಾಗ್ಬೋದು. ಮತ್ತು ಅವ್ರು ತುಂಬ ದುಃಖವನ್ನು ಅನುಭವಿಸ್ಕೋಬೋದು. ಅವ್ರ ಮ್ಯಾರೇಜ್ ಲೈಫು ಡಿಸ್ಟರ್ಬ್ ಆಗ್ಬೋದು. ಮತ್ತು ಮದುವೆ ಮತ್ತು ಯಾರೆಲ್ಲ ಒಂದು ಪ್ರೀತಿ ವಿಷಯದಲ್ಲಿ ಇರ್ತೀರಾ ಅವರೆಲ್ಲನೂ ಬ್ರೇಕಪ್ ಆಗ್ಬೋದು. ಯಾರೆಲ್ಲ ಲವ್ವಲ್ಲಿ ಇರ್ತೀರಾ ಅವರೆಲ್ಲ ಬ್ರೇಕಪ್ ಆಗುತ್ತೆ. ಮತ್ತು 9ನೇ ತಿಂಗಳಲ್ಲಿ ಏನಾದರೂ ನೆಗೆಟಿವ್ ಏನಾದರೂ ದುರಂತಗಳಾಗ್ಬೋದು. ಆ ದುರಂತ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಈ ಥರ ಎಲ್ಲ ನಡೆಯುತ್ತೆ. 2025ನೇ ಇಸ್ವಿಗೆ 9, 18, 27 ಅನ್ನೋ ನಂಬರು ತುಂಬ ನೆಗೆಟಿವು, ತುಂಬ ನೋವನ್ನು ಅನುಭವಿಸ್ಬೇಕಾಗಿರೋವಂಥ ಒಂದು ನಂಬರು ಇದಾಗಿರುತ್ತೆ. ಈ ನಂಬರಲ್ಲಿ ಹುಟ್ಟಿರೋರು ಯಾವುದೇ ಕಾರಣಕ್ಕೂ ಕೆಂಪು ಮತ್ತು ಬಿಳಿಯನ್ನು ಒಟ್ಟಿಗೆ ಅದನ್ನು ಯೂಸ್ ಮಾಡಬಾರ್ದು. ಇವಾಗ ಒಂದು ಡ್ರೆಸ್ ಆಗಿರ್ಬೋದು, ಒಂದು ಸ್ಯಾರಿ ಆಗಿರ್ಬೋದು, ಮನೇಲೂ ಆಗಿರ್ಬೋದು, ಕೆಂಪು ಮತ್ತು ವೈಟ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಅದರಲ್ಲೂ ಎರಡು ಮಿಕ್ಸ್ ಮಾಡಿ ಯಾವತ್ತೂ ಇವರು ಯೂಸ್ ಮಾಡಬಾರ್ದು. ಮತ್ತು ಅಕ್ಕಿ ಮತ್ತು ತೊಗರಿ ಬೇಳೆಯನ್ನು ಯಾವತ್ತೂ ಪಕ್ಕ ಇಡಬಾರ್ದು. ಈ 2025ಕ್ಕೆ 9 ಮತ್ತು 2 ಅನ್ನೋ ನಂಬರು ತುಂಬ ನೆಗೆಟಿವ್ ನಂಬರ್ ಆಗಿರುತ್ತೆ. ಈ ನಂಬರು ನೆಗೆಟಿವ್ ನಂಬರ್ ಆಗಿರೋದ್ರಿಂದ ರೆಡ್ ಮತ್ತು ವೈಟ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಮತ್ತು ಅತಿ ಹೆಚ್ಚು ಯೆಲ್ಲೋ, ಬ್ಲೂ ಮತ್ತು ಆರೆಂಜ್ ಅನ್ನೋ ನಂಬರ್ನ ಯೂಸ್ ಮಾಡಬೇಕು. 9, 18, 27ರವರು ಯೆಲ್ಲೋ, ಬ್ಲೂ, ಆರೆಂಜ್ ಅನ್ನೋ ನಂಬರ್ನ ಯೂಸ್ ಮಾಡಿದಾಗ ಅವರಿಗೆ ಸ್ವಲ್ಪ ಮಟ್ಟಿಗೆ ಅವರಿಗೆ ಒಂದು ರಿಲೀಫ್ ಅನ್ನೋದು ಸಿಕ್ಕತ್ತೆ. ಮತ್ತು ಅವರು ಯೂಸ್ ಮಾಡಬೇಕಾಗಿರೋ ಲಕ್ಕಿ ನಂಬರು 1, 3, 4, 5, 6 ಈ ನಂಬರ್ನ ಅತಿ ಹೆಚ್ಚಾಗಿ ಯೂಸ್ ಮಾಡಬೇಕು. ಅತಿ ಹೆಚ್ಚಾಗಿ ಈ ನಂಬರ್ನ ಯೂಸ್ ಮಾಡಿದಾಗ ಅವರಲ್ಲಿ ಏನು ಪ್ರಾಬ್ಲಮ್ ಇರುತ್ತೆ, ಪ್ರಾಬ್ಲಮ್ ಇಲ್ಲ ಅಂತಲ್ಲ, ಅವರು ಸಕ್ಸಸ್ಸು ಈ ವರ್ಷ ತುಂಬ ಕಮ್ಮಿ ಇರುತ್ತೆ. ಕೆಲಸನೂ ಕಳ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಈ ಡೇಟ್ನಲ್ಲಿ ಹುಟ್ಟಿರೋರು ಇರೋ ಕೆಲಸನೂ ಕಳ್ಕೊಬೋದು. ಅಂಥ ಒಂದು ವರ್ಷದಲ್ಲಿ ಈ 1, 3, 4, 5, 6 ಅನ್ನೋ ನಂಬರ್ನ ನೀವು ಅತಿ ಹೆಚ್ಚು ಫಾಲೋ ಮಾಡಿದಾಗ ಅದು ಸ್ವಲ್ಪ ಮಟ್ಟಿಗೆ ನಿಮಗೆ ರಿಲೀಫ್ ತಂದು ಕೊಡುತ್ತೆ. ಮತ್ತು ಆದಷ್ಟು ಇವರು 11, 33, 55, 66 ಅನ್ನೋ ಡಬಲ್ ನಂಬರ್ನ ಯೂಸ್ ಮಾಡಬೇಕು. ಈ ನಂಬರ್ನ ಯೂಸ್ ಮಾಡಿದಾಗ ಆದಷ್ಟು ಒಂದು ಚೂರು ಪರಿಹಾರವನ್ನು, ಇದು ಒಂದು ಪರಿಹಾರದ ನಂಬರು ಅಂತ ಹೇಳ್ಬೋದು. ಮತ್ತು 9, 18, 27 ಯಾರೆಲ್ಲ ಹುಟ್ಟಿರ್ತೀರಿ ಅವರಿಗೆ ತುಂಬ ಲಾಸ್ ಆಗೋವಂಥ ಒಂದು ವರ್ಷ ಆಗಿರುತ್ತೆ. ನಿಮ್ಮ ದುಡ್ಡು ಕಳ್ಕೊಬೋದು, ನಿಮ್ಮ ಹಾಸ್ಪಿಟಲ್ಗೆ ಹೋಗ್ಬೋದು, ನಿಮ್ಮ ಹೆಲ್ತ್ ಅಪ್ಸೆಟ್ ಆಗ್ಬೋದು. ಅದರಿಂದ ಹಾಸ್ಪಿಟ್ಲಿಗೆ ಅತಿ ಹೆಚ್ಚು ದುಡ್ಡು ಖರ್ಚು ಮಾಡ್ಬೋದು. ಮತ್ತು ಮನೆಯಲ್ಲಿ ಜಗಳ ಆಗ್ಬೋದು. ಮತ್ತು ಜಾಗಗಳನ್ನ ಮಾರ್ಕೋಬೋದು, ಒಂದು ಕಂಪನಿ ಲಾಸ್ ಆಗ್ಬೋದು. ಇದೆಲ್ಲ ನಡೆಯೋ ಅಂಥ 2025ನೇ ಇಸ್ವಿಯಲ್ಲಿ ಈ ನಂಬರ್ ಅವ್ರಿಗೆ ಇದೆಲ್ಲ ನಡೆಯುತ್ತೆ. ಹಾಗಾಗಿ ನಿಮ್ಮ ಒಂದು ಸಮಸ್ಯೆಗೆ ನಮ್ಮಲ್ಲಿ ಪರಿಹಾರವನ್ನು ನೀವು ಕಂಡುಕೋಬೋದು. ನಮ್ಮಲ್ಲಿ ಏನು ಅಂತಂದರೆ ನಮ್ಮಲ್ಲಿ ಸಿಕ್ಕೋ ಅಂಥ ಒಂದು ಕ್ರಿಸ್ಟಲ್ಸ್ನ ನೀವು ಯೂಸ್ ಮಾಡಿದ್ದೇ ಆದಲ್ಲಿ ನಿಮಗೆ ಇದರಿಂದ ನಿಮಗೆ ಪಾಸಿಟಿವ್ ಎನರ್ಜಿ ಪಾಸ್ ಆಗುತ್ತೆ. ನೀವೇನು ತುಂಬ ನೆಗೆಟಿವ್, ತುಂಬ ಝೀರೋಗೆ ಹೋಗ್ತೀರಿ ಅಂಥವರು ಒಂದು 20%, 30% ಉಸಿರಾಡಬಹುದು ಅನ್ನೋ ಅಷ್ಟು ಒಂದು ಪರಿಹಾರಕ್ಕೆ ಈ ನಮ್ಮ ಕ್ರಿಸ್ಟಲ್ಸ್ನ ಯೂಸ್ ಮಾಡ್ಬೋದು. ನಿಮ್ಮ ಸಮಸ್ಯೆ ಏನಿದೆ ಅಂತ ತಿಳ್ಕೊಂಡು ನಾವು ಈ ಕ್ರಿಸ್ಟಲ್ಸ್ನ ನಿಮಗೆ ಕೊಡ್ತೀವಿ. ಮತ್ತು ಈ ಥರ ದೊಡ್ಡ ಸ್ಟೋನ್ಗಳನ್ನ ನಿಮಗೆ ಕೊಡ್ತೀವಿ. ಇದನ್ನು ನೀವು ನಿಮ್ಮ ಮನೆಯಲ್ಲಿ ಪ್ಲೇಸ್ ಮಾಡ್ಕೋಬೋದು. ಇದು ನಿಮ್ಮ ಮನೆಯಲ್ಲಿ ಪ್ಲೇಸ್ ಮಾಡಿದ್ದೇ ಆಗಿದ್ದಲ್ಲಿ ನಿಮಗೆ ಇದರಿಂದ ಪಾಸಿಟಿವ್ ಎನರ್ಜಿ ಪಾಸ್ ಆಗುತ್ತೆ. ನಿಮ್ಮ ಎನರ್ಜಿ ಇನ್ನೂ ದುಪ್ಪಟ್ಟಾಗುತ್ತೆ. ನಿಮ್ಮ ಕಷ್ಟದಲ್ಲಿ ಅತಿ ಕಷ್ಟದ ವರ್ಷ ಆಗಿದೆ 2025. ಅಂಥ ಕಷ್ಟದಲ್ಲಿ ನಿಮಗೆ ಇದು ಒಂದು ಪರಿಹಾರವಾಗಿ ನಿಮಗೆ ನಾವು ಕೊಡ್ತೀವಿ. ನಿಮ್ಮ ಸಮಸ್ಯೆಗೆ ಪರಿಹಾರವಾಗಿ ಕೆಲವೊಂದು ಕ್ರಿಸ್ಟಲ್ಸ್ನ, ಕೆಲವೊಂದು ಸ್ಟೋನ್ನ ಕೊಡ್ತೀವಿ. ಅದನ್ನು ನೀವು ಪರ್ಸಲ್ಲಿ ಯೂಸ್ ಮಾಡ್ಬೋದು, ಪಾಕೆಟಲ್ಲಿ ಯೂಸ್ ಮಾಡ್ಬೋದು, ನಿಮ್ಮ ಮನೆಯಲ್ಲಿ ಯೂಸ್ ಮಾಡ್ಬೋದು, ನಿಮ್ಮ ಕಂಪ್ನಿಗಳಲ್ಲಿ ಯೂಸ್ ಮಾಡ್ಬೋದು. ನೀವು ಇನ್ನೊಂದು ಕಡೆ ಕೆಲಸ ಮಾಡ್ತಿದ್ರೆ ನಮ್ಮ ಕ್ರಿಸ್ಟಲ್ಸ್ನ, ನಮ್ಮ ಬ್ರೇಸ್ಲೈಟ್ನ ನೀವು ಯೂಸ್ ಮಾಡಿದ್ದೇ ಆಗಿದ್ದಲ್ಲಿ ನಿಮಗೆ ಪಾಸಿಟಿವ್ನ ಕೊಡುತ್ತೆ. ಸಾವು ನೋವುಗಳು ಸ್ವಲ್ಪ ಕಮ್ಮಿ ಆಗೋ ಥರ ನಿಮಗೆ ಮನೆಯಲ್ಲಿ ಸ್ವಲ್ಪ ನೆಮ್ಮದಿಯನ್ನು ನೀವು ಕಾಣ್ತೀರಿ.